ಸಿದ್ಧಾನಾಯಕ್. ಕ್ಷೇತ್ರ ಸಮಾಜ ಸೇವೆ. ಬಂಜಾರ ಸಮುದಾಯದ ಭರವಸೆಯ ಧ್ವನಿ, ಸಮಾನತೆಯ ಸೈನಿಕ, ಹೋರಾಟವೇ ಉಸಿರು, ಸೇವೆಯೇ ಜೀವನವೆಂದು ಬದುಕಿದ ಸಮಾಜ ಶಿಲ್ಪಿ. ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಎಚ್.ಬಿ. ಸಿದ್ಧಾನಾಯಕ್ ಅವರಿಗೆ ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ವತಿಯಿಂದ ಪ್ರತಿಷ್ಠಿತ ಕರುನಾಡ ಕಾಯಕ ಸಮ್ಮಾನ್ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಸಮಾಜ ಸೇವೆಯ ಮೂಲಕ ಸಾವಿರಾರು ಜನರ ಬದುಕಿಗೆ ಬೆಳಕಾದ ನಾಯಕನಿಗೆ ಸಂದ ಈ ಗೌರವಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. 25 ಡಿಸೆಂಬರ್ 1951ರಂದು ಜನಿಸಿದ ಎಚ್.ಬಿ. ಸಿದ್ಧಾನಾಯಕರು ಸಾಮಾನ್ಯ ಕುಟುಂಬದಿಂದ ಬಂದರೂ ಅಸಾಮಾನ್ಯ ಸೇವಾ ಬದುಕು ಕಟ್ಟಿಕೊಂಡವರು. ಬಾಲ್ಯದಲ್ಲೇ ಸಂಕಷ್ಟಗಳನ್ನು ಎದುರಿಸಿ ಬಡತನದ ನೋವನ್ನು ಅನುಭವಿಸಿದ ಅವರು ಅದೇ ನೋವನ್ನು ಸಮಾಜದ ನೋವನ್ನಾಗಿ ಮಾಡಿಕೊಂಡು ಸೇವಾದಾರಿಯಲ್ಲಿ ನಡೆದರು. ತಾಂತ್ರಿಕ ಶಿಕ್ಷಣ ಪಡೆದ ಅವರು ಗುತ್ತಿಗೆದಾರರಾಗಿ ವೃತ್ತಿಜೀವನ ಆರಂಭಿಸಿದರು. ಕೇವಲ ವೈಯಕ್ತಿಕ ಬೆಳವಣಿಗೆಯಲ್ಲದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮೂಲಭೂತ ಸೌಲಭ್ಯ ತಲುಪಬೇಕು ಎಂಬ ಆಶಯದಿಂದ ಜನಪರ ಕಾರ್ಯಗಳಲ್ಲಿ ತೊಡಗಿಕೊಂಡರು. ದಲಿತರು, ಬಡವರು, ಲಂಬಾಣಿ ಬಂಜಾರ ಸಮುದಾಯ, ಮಹಿಳೆಯರು, ಕಾರ್ಮಿಕರು ಮತ್ತು ಶೋಷಿತರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸಿದ ಅವರು ರಾಜ್ಯದ ಹಲವೆಡೆ ಜನಪರ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಸಮಾಜ ಸೇವೆಯ ಪ್ರಮುಖ ಅಂಶಗಳು: ತಾಂಡಾಗಳಿಗೆ ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ ಕಲ್ಪಿಸಲು ಹೋರಾಟ. ತಾಂಡಾ ಅಭಿವೃದ್ಧಿ ನಿಗಮ ಸ್ಥಾಪನೆಗಾಗಿ ದೀರ್ಘಕಾಲದ ಸಮರ. ಮಹಿಳಾ ರಕ್ಷಣೆ, ಶಿಶು ಮಾರಾಟದಂತಹ ಅಮಾನವೀಯ ಘಟನೆಗಳ ವಿರುದ್ಧ ಧ್ವನಿ. ಅರಣ್ಯ ಅಂಚಿನ ಬಡವರ ಹಕ್ಕುಗಳಿಗಾಗಿ ಸರ್ಕಾರದ ಎದುರು ಹೋರಾಟ. ನೆರೆ, ಭೂಕಂಪ, ಸುನಾಮಿ ಸಂದರ್ಭಗಳಲ್ಲಿ ಪರಿಹಾರ ಕಾರ್ಯಗಳಲ್ಲಿ ಸಕ್ರಿಯ ಭಾಗವಹಿಸುವುದು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಕಣ್ಣಿನ ತಪಾಸಣಾ ಶಿಬಿರಗಳ ಆಯೋಜನೆ. ಮಾಧ್ಯಮದ ಮೂಲಕ ಹೋರಾಟ. ಗೂರ್ ಬಂಜಾರ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ ಸಿದ್ಧಾನಾಯಕರು ತಾಂಡಾಗಳ ಸಮಸ್ಯೆಗಳು, ಶಿಕ್ಷಣ ಹಿಂದುಳಿತ, ಮಹಿಳಾ ದೌರ್ಜನ್ಯ, ಉದ್ಯೋಗ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡಿದ್ದಾರೆ. ಅವರ ಲೇಖನಿ ಸಮಾಜದ ಧ್ವನಿಯಾಗಿದೆ. ರಾಜಕೀಯ ಮತ್ತು ಸಂಘಟನೆ. ಕಾಂಗ್ರೆಸ್ ಹಾಗೂ ನಂತರ ಬಿಜೆಪಿ ಸೇರಿದಂತೆ ವಿವಿಧ ರಾಜಕೀಯ ವೇದಿಕೆಗಳಲ್ಲಿ ಕಾರ್ಯನಿರ್ವಹಿಸಿದರು. ಪಕ್ಷ ರಾಜಕೀಯಕ್ಕಿಂತ ಜನಸೇವೆ ದೊಡ್ಡದು ಎಂಬ ನಿಲುವನ್ನು ಉಳಿಸಿಕೊಂಡಿದ್ದಾರೆ. ಅನೇಕ ಸಂಘಟನೆಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿ ಬಂಜಾರ ಸಮುದಾಯದ ಧ್ವನಿಯನ್ನು ರಾಜ್ಯದಿಂದ ದೆಹಲಿವರೆಗೆ ತಲುಪಿಸಿದ್ದಾರೆ. ಒಟ್ಟಾರೆಯಾಗಿ ಕರುನಾಡ ಕಾಯಕ ಸಮ್ಮಾನ್ ಪ್ರಶಸ್ತಿ ಕೇವಲ ಒಬ್ಬ ವ್ಯಕ್ತಿಗೆ ಸಂದ ಗೌರವವಲ್ಲ, ದಶಕಗಳ ಕಾಲ ಶೋಷಿತರ ಪರವಾಗಿ ನಡೆದ ಹೋರಾಟಕ್ಕೆ, ನಿಸ್ವಾರ್ಥ ಸೇವೆಗೆ ಮತ್ತು ಸಮಾಜಮುಖಿ ಬದುಕಿಗೆ ಸಂದ ಗೌರವವಾಗಿದೆ.